ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಗಿಚ್ಚಿ ಗಿಲಿ ಗಿಲಿ ಖ್ಯಾತಿಯ ಸುಷ್ಮಿತಾ ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು. ಆಕೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಆ ಒಂದು ದಾಂಪತ್ಯ ಜೀವನವನ್ನ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ. ಆದರೆ ಆಕೆಯ ತಾಯಿ ಪಟ್ಟಿರುವಂತಹ ಕಷ್ಟ ನೋವಿನ ಬಗ್ಗೆ ನಿಮಗೆ ಗೊತ್ತಿದೆಯಾ? ಸುಷ್ಮಿತಾ ಬಹುಶಃ ಎಲ್ಲರನ್ನ ಕೂಡ ನಕ್ಕು ನುಗ್ಗಿಸ್ತಾರೆ. ಆಕೆಯ ಜೀವನದಲ್ಲೂ ಕೂಡ ಖುಷಿನೇ ಇದೆ ಅಂತ ಸಾಕಷ್ಟು ಜನ ಅನ್ಕೊಂಡಿರ್ತಾರೆ. ಆದರೆ ಇಲ್ಲ, ಆಕೆ ಕೂಡ ತನ್ನ ತಾಯಿ ಎಷ್ಟು ಕಷ್ಟವನ್ನ ಪಟ್ಟಿದ್ದಾರೆ ಅಂತ ನೆನೆದು ಒಂದು ಭಾವುಕರಾಗಿದ್ದಾರೆ. ಒಂದಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ ಆಕೆಯ ತಾಯಿಯ ವಿಚಾರವಾಗಿ. ಈಕೆಯ ಒಂದು ನೋವು ಮತ್ಯಾರಿಗೂ ಬೇಡ ಅನ್ನುವಂಥರ ಮಟ್ಟಿಗೆ ಬಹುಶಃ ನಿಮ್ಗೆ ಅನಿಸ್ಬೋದು. ಸೊ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ, ಆಕೆಯ ಕಣ್ಣೀರಿನ ಕತೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಕೊನೆ ತನಕ ತಪ್ಪದೇ ನೋಡಿ ಸ್ನೇಹಿತರೆ. ಕನ್ನಡ ಜನಪ್ರಿಯ ಹಾಸ್ಯ ರಿಯಾಲಿಟಿ ಶೋ ಮಜಾ ಭಾರತ ಹಾಗೆ ಗಿಚ್ಚಿ ಗಿಲಿ ಗಿಲಿ ಸೀಸನ್ 1-2ರಲ್ಲಿ ಸ್ಪರ್ಧಿಸಿರುವಂತಹ ಸುಷ್ಮಿತಾ ಸದ್ಯ ದಾಂಪತ್ಯ ಜೀವನವನ್ನ ಎಂಜಾಯ್ ಮಾಡ್ತಿದ್ದಾರೆ. ರಿಯಾಲಿಟಿ ಶೋನಲ್ಲಿದ್ದಾಗ ಜಗ್ಗಪ್ಪ ಹಾಗೆ ಸುಷ್ಮಿತಾ ಪ್ರೀತಿಸ್ತಾ ಇದ್ರು. ಹಲವು ವರ್ಷಗಳ ನಂತರ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಸುವರ್ಣ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ತಮ್ಮ ಜೀವನದ ರಿಯಲ್ ಸ್ಟಾರ್ ಯಾರು ಅಂತ ರಿವೀಲ್ ಕೂಡ ಮಾಡಿದ್ದಾರೆ ಸುಷ್ಮಿತಾ ಅವರು. ಸ್ನೇಹಿತರೆ, ನನ್ನ ಜೀವನದ ರಿಯಲ್ ಸೂಪರ್ ಸ್ಟಾರ್ ಅಂದ್ರೆ ಅದು ಅಮ್ಮ. ತಂಗಿ ಹಾಗೆ ನನ್ನನ್ನು ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ. ನನ್ನ ತಂಗಿ ಹಾಗೆ ನನ್ನ ನಡುವೆ 10 ವರ್ಷ ವ್ಯತ್ಯಾಸ ಇದೆ. ಸಮಯ ತೆಗೆದುಕೊಂಡು ಪ್ಲಾನ್ ಮಾಡಿಲ್ಲ, ಆದರೆ ಅದಕ್ಕೂ ಮುನ್ನ ಸಾಕಷ್ಟು ನನ್ನ ಅಮ್ಮ ನೋವನ್ನ ಅನುಭವಿಸಿದ್ದಾರೆ. ಇದರ ಕುರಿತು ಹೇಳಿದ್ದಾರೆ ಸ್ನೇಹಿತರೆ. ಹೌದು, ಸುಷ್ಮಿತಾ ಅವರ ಅಮ್ಮ ಅವರಿಗೆ 7 ಬಾರಿ ಅಬಾರ್ಷನ್ ಆಗಿದೆಯಂತೆ. ಇದಕ್ಕೆ ಕಾರಣ ಅಮ್ಮ ಕೆಲಸ ಮಾಡ್ತಿದ್ದಂತಹ ಕಂಪನಿ ಆಲ್ಫಾ ಕಂಪನಿ ಅದಾಗಿದ್ದು ಹೆಣ್ಣು ಮಕ್ಕಳಿಗೆ ಸ್ವಲ್ಪ ವಿರೋಧವಾದ ಕೆಲಸ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಫೀಸ್ ಕೆಲಸ ಕೊಟ್ರೆ ಚೆನ್ನಾಗಿರುತ್ತೆ, ಆದರೆ ಫ್ಯಾಕ್ಟ್ರಿ ಔಟ್ಲೆಟ್ನಲ್ಲಿ ಕೊಟ್ರೆ ಕಷ್ಟ ಆಗುತ್ತೆ. ಅಲ್ಲಿ ತುಂಬ ಹೀಟ್ ಆಗುವಂಥ ಜಾಗ. ನಮ್ಮ ತಂದೆ ತಾಯಿ ನಿಜಕ್ಕೂ ಗ್ರೇಟ್ ಅಂತಂದರೆ ನಾನು ತಪ್ಪು ಅಂತ ಯಾವತ್ತೂ ಹೇಳೋದಿಲ್ಲ. ನಾವು ಮದುವೆ ಮಾಡ್ಕೊಳ್ಳೋದಕ್ಕೆ ತುಂಬ ಯೋಚನೆ ಮಾಡಿದ್ದೀವಿ. ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳೋದಕ್ಕೆ ನನ್ನ ಗಂಡ ದುಡ್ಡು ಮಾಡಬೇಕು, ಅದನ್ನು ಸೇವ್ ಮಾಡಬೇಕು ಅನ್ನೋ ಯೋಚನೆ ನಮಗಿತ್ತು. ಈಗ ಮಕ್ಕಳು ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಒಂದು ಪ್ರೊಸೀಜರನ್ನು ನಾವು ಎದುರಿಸಬೇಕು. ಮಕ್ಕಳು ಬೇಕಾ ಬೇಡವಾ ಅನ್ನುವಂಥ ಯೋಚನೆಯಲ್ಲಿ ಅರ್ಧ ಜನ ಇರ್ತಾರೆ. ಇಂತಹ ಕಾಲ ಈಗ ಅಂತ ಸುಷ್ಮಿತಾ ಅವರು ಹೇಳ್ಕೊಳ್ತಾರೆ. ಅಂದರೆ ತಾಯಿ ಎಷ್ಟು ನೋವನ್ನು ಅನುಭವಿಸಿದ್ದಾರೆ ಅನ್ನೋದು ಆಕೆಗೆ ಗೊತ್ತಿದೆ. ಇನ್ನು ತನ್ನ ಜೀವನ ಹೇಗಾಗುತ್ತೆ, ಮುಂದೆ ಜೀವನ ಹೇಗಿರುತ್ತೆ ಅನ್ನುವಂಥ ಭಯದಲ್ಲಿ ಸುಷ್ಮಿತಾ ಅವರಿದ್ದಾರೆ. ಇನ್ನು ಸ್ನೇಹಿತರೆ, ಇನ್ನೊಂದಷ್ಟು ವಿಚಾರವನ್ನ ಹೇಳಿದ್ದಾರೆ. ಆಗ ನನ್ನ ಅಪ್ಪ ಕೆಲಸಕ್ಕೆ ಹೋಗಿ ಸಂಜೆ ಬರುವಾಗ ಅಪ್ಪ ತರ್ತಿದ್ದಂತಹ ಒಂದು ಬಾಳೆಹಣ್ಣಿಗೆ ನಾನು ಕಾಯ್ತಾ ಇದ್ದೆ. ಅದೇ ಇಡೀ ದಿನಕ್ಕೆ ನನ್ನ ತಾಯಿಯ ಊಟ ಆಗ್ತಾ ಇರ್ತಿತ್ತು. ಅಷ್ಟು ಕಷ್ಟದಲ್ಲಿ ನಾವು ಬೆಳೆದು ಬಂದಿರೋದು. ಆ ಹೀಟ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರಣ 7 ಬಾರಿ ಆಕೆಗೆ ಅಬಾರ್ಷನ್ ಆಗಿದೆ. ಏನೋ ಯೋಚನೆ ಮಾಡುವಂಥ ನಾವು ನಿಜಕ್ಕೂ ದಡ್ರು. ಆದರೆ ಈಗ ಅವನು ಏನು ಯೋಚನೆ ಮಾಡದೆ ಜೀವನ ಮಾಡ್ತಿದ್ರು, ನಮ್ಮನ್ನ ಬೆಳೆಸಿದ್ದಾರೆ. ಅವರಿಗೆ ತಿನ್ನಲು ಇರುತ್ತೋ ಇಲ್ವೋ ನಮಗೆ ಮಾತ್ರ ಕೊಡ್ತಾ ಇದ್ರು. ಆಗ ಅಮ್ಮ ಧರಿಸ್ತಿದ್ದಂತಹ ಪ್ಲೇನ್ ಸೀರೆ, ಅದಕ್ಕೆ ಪ್ಲೇನ್ ಬ್ಲೌಸ್ ಧರಿಸ್ತಾ ಇದ್ರು. ಅದನ್ನ ನಾನು ಕಾಪಾಡಿಕೊಂಡು ಅವರ ಹುಟ್ಟು ಹಬ್ಬಕ್ಕೆ ಧರಿಸಬೇಕು ಅನ್ನುವಂಥ ಆಸೆ ನನಗಿದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ಆಕೆಗೆ 7 ಬಾರಿ ಅಬಾರ್ಷನ್ ಆದಾಗ ಬಹುಶಃ ಅವರು ನಿರ್ಧಾರವನ್ನ ತೆಗೆದುಕೊಳ್ಬಹುದಿತ್ತು, ಏನು ಮಕ್ಕಳು ಬೇಡ ಅನ್ನುವಂಥದ್ದನ್ನ. ಆದರೆ ಆಕೆ ತಾಯಿ ಜನ್ಮವನ್ನ ಕೊಡ್ತಾರೆ ಸ್ನೇಹಿತರೆ. ಸುಷ್ಮಿತಾ ಅವರು ಹುಟ್ಟುತ್ತಾರೆ. ಸೊ ಅದಾದ್ಮೇಲೆ ಆ ದಿನ ಅವರು ಯೋಚನೆ ಮಾಡಿ ಏನೂ ಬೇಡ ಅನ್ನುವಂಥ ನಿರ್ಧಾರವನ್ನ ಮಾಡಿದ್ರೆ ಬಹುಶಃ ನಾವಿರ್ತಿರ್ಲಿಲ್ಲ. ಎಷ್ಟೇ ಕಷ್ಟ ಇದ್ರೂ ಕೂಡ ನಮ್ಮನ್ನ ಚೆನ್ನಾಗಿ ಬೆಳೆಸಿದ್ದಾರೆ. ಅವರಿಗೆ ತಿನ್ನೋದಕ್ಕಿಲ್ಲ ಅಂತಂದ್ರೂ ಕೂಡ ನಮಗೆ ಮಾತ್ರ ಕೊಡ್ತಾ ಇದ್ರು. ಅವ್ರಿಗೆ ಏನೇ ಇಲ್ಲ ಅಂತಂದ್ರು ಬಹುಶಃ ಮಕ್ಕಳ ಎದುರು ಯಾವತ್ತಿಗೂ ಕೂಡ ಅವ್ರು ಹೇಳ್ಕೊಳ್ಳಿಲ್ಲ. ಸೊ ಈಗ ಆಕೆ ಧರಿಸ್ತಿದ್ದಂತಹ ಪ್ಲೇನ್ ಸೀರೆ ಅವೆಲ್ಲವನ್ನ ಕೂಡ ಆಕೆ ಜೋಪಾನವಾಗಿ ಇಟ್ಕೊಂಡಿದ್ದಾರೆ. ಅವರ ಒಂದು ಬರ್ಡೇಗೆ ನಾನು ಅದನ್ನ ಧರಿಸಬೇಕು ಅನ್ನುವಂಥ ಕನಸಿನಲ್ಲಿ ಆಕೆ ಇದ್ದಾರೆ ಸ್ನೇಹಿತರೆ. ಸೊ ಸುಷ್ಮಿತಾ ಸದ್ಯ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಕೂಡ ಆಕೆಗೆ ಇರುವಂಥ ಯೋಚನೆ ಮುಂದೆ ಮಕ್ಕಳು ಆಗಬೇಕೋ ಬೇಡ ಅನ್ನುವಂಥದ್ದು. ಯಾಕಂತಂದರೆ ಮದುವೆ ಆಗಬೇಕಾದ್ರೂ ಕೂಡ ಆಕೆ ಸಾಕಷ್ಟು ಡಿಸಿಷನನ್ನು ಒಂದಷ್ಟು ವರ್ಷಗಳ ಕಾಲ ಕೂಡ ವೆಯ್ಟ್ ಮಾಡಿದ್ರು. ಮದುವೆ ಆಗಬೇಕಾ ಬೇಡ ಅನ್ನುವಂಥದ್ದು. ಈಗ ಮದುವೆ ಆಗಿ ದಾಂಪತ್ಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಬಟ್ ಮುಂದಿರುವಂಥ ಪ್ರಶ್ನೆ ಮಕ್ಕಳು ಬೇಕಾ ಬೇಡವಾ? ಬೇಕು ಅಂತಂದ್ರೂ ಕೂಡ ಏನೆಲ್ಲ ಸಮಸ್ಯೆ ಎದುರಾಗ್ಬೋದು, ಎಲ್ಲವೂ ಕೂಡ ಚೆನ್ನಾಗಾಗುತ್ತಾ, ಏನು ಎತ್ತ ಅನ್ನುವಂಥ ಭಯದಲ್ಲಿ ಸುಷ್ಮಿತಾ ಅವರು ಇದ್ದಾರೆ ಸ್ನೇಹಿತರೆ. ಸೊ ಗಿಚ್ಚಿ ಗಿಲಿ ಗಿಲಿ ಸೀಸನನ್ನು ನೀವು ನೋಡ್ತಾ ಇದ್ರಾ? ಸುಷ್ಮಿತಾ ಇಷ್ಟ ಆಗ್ತಾ ಇದ್ರಾ? ಆಕೆಯ ಒಂದು ಅಮ್ಮನ
ಅಮ್ಮನ ಕಣ್ಣೀರಿನ ಕಥೆಯನ್ನು ಕೇಳಿದಾಗ ನಿಮ್ಗೆ ಏನು ಅನಿಸ್ತು? ಯಾಕಂತಂದರೆ 7 ಬಾರಿ ಅಬಾರ್ಷನ್ ಅಂತಂದರೆ ಅದು ಸಾಮಾನ್ಯತಾ ಮಾತಲ್ಲ. ಆಕೆಯ ಕಷ್ಟ ಆಕೆಗೆ ಗೊತ್ತು. ಆಕೆ ಎಷ್ಟು ನೋವನ್ನು ಅನುಭವಿಸಿದ್ದಾರೆ, ಎಷ್ಟು ಕಣ್ಣೀರನ್ನು ಹಾಕಿದ್ದಾರೆ ಅನ್ನುವಂಥದ್ದು ಆ ತಾಯಿಗೆ ಮಾತ್ರ ಗೊತ್ತಿರುತ್ತೆ ಸ್ನೇಹಿತರೆ. ಯಾಕಂತಂದರೆ ಒಂದು ಮಗು ಹುಟ್ಟುತ್ತೆ ಅಂತಂದರೆ ಕೂಡ ಅದರಲ್ಲೂ ಸಾಕಷ್ಟು ನೋವನ್ನು ಪಟ್ಟು ಮಗು ಆಚೆ ಬಂದಿರುತ್ತೆ. ಅದರಲ್ಲೂ ಕೂಡ 7 ಬಾರಿ ಅಬಾರ್ಷನ್ ಅಂತಂದರೆ ಒಂದು ಮಾನಸಿಕ ಒಂದು ಸ್ಥಿಮಿತವನ್ನು ಕಳ್ಕೊಳ್ತಾರೆ, ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ಸಮಾಜದಲ್ಲಿ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವಂಥದ್ದನ್ನು ಭಯದಲ್ಲಿರ್ತಾರೆ. ಮುಂದೆ ಜೀವನ ಹೇಗೆ ಅನ್ನುವಂಥ ಸಾಕಷ್ಟು ಸಾವಿರಾರು ಪ್ರಶ್ನೆಗಳು ಬರುತ್ತೆ. ಸೊ ಸುಷ್ಮಿತಾ ಅವರ ತಾಯಿಯ ಕಣ್ಣೀರಿನ ಕತೆ ಕೇಳಿದಾಗ ನಿಮ್ಗೆ ಏನು ಅನಿಸ್ತು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.